ಶ್ರಾವಣ ಶುಕ್ರವಾರ ಹಾಗೂ ನಾಗರ ಪಂಚಮಿ ಪ್ರಯುಕ್ತ ಭದ್ರಕಾಳಿ ಪೀಠದಲ್ಲಿ ವಿಶೇಷ ಪೂಜೆ. ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಶ್ರಾವಣ ಶುಕ್ರವಾರ ಹಾಗೂ ನಾಗರ ಪಂಚಮಿ ಪ್ರಯುಕ್ತ ಭದ್ರಕಾಳಿಗೆ ದೇವರಿಗೆ ವಿಶೇಷ ಪೂಜೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. 108 ಅಡಿಗಳ ಬೇತಾಳ ವಿಗ್ರಹ, ಭದ್ರಕಾಳಿ, ಕಾಲಭೈರವ, ಪ್ರಾತಿಂಗೀರ, ಕಾಟೇರಮ್ಮ, ಪಾರ್ವತಿ ದೇವಿ, ನಾಗಮ್ಮ, ವಿಷ್ಣುಮಾಯ, ಕರಿಕುಟ್ಟಿ, ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಸೇರಿದಂತೆ ಆಂಧ್ರ, ತಮಿಳುನಾಡಿನಿಂದ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದಿದ್ದಾರೆ. ಐದು ವಾರದಿಂದ ಬರ್ತಾ ಇದ್ದೀವಿ. ನಮ್ಗೆ ಆಗುತ್ತೆ ಅಂತ ನಾವೇನಾದ್ರೂ ಅನ್ಕೊಂಡಿದ್ರೆ ಆಗುತ್ತೆ ಅಂತ, ಬಟ್ ಆಗಿದೆ. ಅವ್ರನ್ನ ನೋಡಿ ನಾವು ಬರ್ತಾ ಇದೀವಿ. ಬಟ್ ಇಷ್ಟ ದಿನ ಬರಕ್ ಆಗಿಲ್ಲ. ಹೋಗೋಣ ಬಿಡಿ ಅನ್ಕೊಂಡಿದ್ವಿ ಇಷ್ಟ ದಿನ. ಸರಿ ಈಗ ಹೋಗೋಣ, ಎಲ್ಲಾರ್ಗು ಆಗಿದೆ ಅಲ್ಲ, ನಮ್ಗೆ ಯಾಕಾಗಲ್ಲ ಅಂತ ಬರ್ತಾ ಇದೀವಿ. ಬಟ್ ಆಗುತ್ತಂತ ನಂಬಿಕೆ మాత్ర 100% అయితే. ఐవోరల్లి దేవస్థానం పెట్టినప్పుడు అవసరం బాగుంది. అందుకు వచ్చి పోతా ఉంటాం. శుక్రవారం ప్రాబ్లం ఏం లేదు. దేవస్థానంకి వచ్చి పోతా ఉంటాం. మాకు మంచి చేసింది కాబట్టి వచ్చి పోతా. శాంతిపురం దగ్గర గడ్డూరు. ఇప్పుడు ఒక 3 months నుంచి వస్తున్నాం ఇక్కడ. పర్వాలేదు, అన్ని బాగానే ఉన్నాయి. అంతా అభిషేకాలు, పూజలంతా కూడా జరిపిస్తున్నారు. అన్ని బాగున్నాయి కాబట్టి శుక్రవారం ప్రతి శుక్రవారం వస్తాను, వెళ్తాను. ఏం ప్రాబ్లం ఏం లేదు. ఉండే ప్రాబ్లం సాల్వ్ చేసుకున్నాను, దానికోసం వస్తాను. మా అక్కడి నుంచి కొంతమంది వచ్చారు ఇక్కడికి ఫస్ట్ టైం. వాళ్ళు చెప్పారు ఇట్లా అక్కడ దేవస్థానం ఉన్నది, వెళ్ళండి మీకు సరిపోదని. అన్ని 2 సార్లు చూసినాము. 3వ సారి మేము ಶಾಂತಿಪುರಂ ಗಡ್ಡೂರು. ನಮ್ಮ ಹೆಸರು ಹರೀಶ್ ಅಂತ. ನಮ್ಮ ಹೆಸರು ಹರೀಶ್ ಅಂತ. ಚಿಂಚಾಣಲಲ್ಲಿ ಗ್ರಾಮ ನಮ್ದು. ಇಲ್ಲಿ ಯಗೋರಿ ಚಂದ್ರನಾಥ್ ಅಂತ ಈ ಪೂಜಾರಿ. ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಇಲ್ಲಿ ಸಾಲ್ವ್ ಆಗುತ್ತೆ. 3 ವಾರ ಬಂದ್ರೆ ಸಾಕು. ಮದ್ವೆ ಗಿದ್ವೆ ಆಗ್ಬೇಕಂದ್ರೂ ಇಲ್ಲ ಆಗುತ್ತೆ. 3 ವಾರ ಬಂದ್ರೆ ಕೈ ಕಟ್ಕೊಂಡು ಹೋದ್ರೆ ಏನೇ ಪ್ರಾಬ್ಲಮ್ ಇದ್ರು, ಗಾಲಿ ಮಟ್ಟ ಏನಾದ್ರು ಇದ್ರು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪರಿಷ್ಕಾರ ಮಾಡ್ಕೊಡ್ತಾರೆ. ಯಾರು ನಿಮ್ಗೆ ಇಲ್ಲ ನಮ್ ಗುರುಗಳೇ ಅವರು, ಚಂದ್ರನಾಥ್ ಅಂತ. ಏನಾದ್ರೂ ಇರ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇಲ್ಲಿ ನಾವು ಸ್ಟಾರ್ಟ್ ಆಗದಿಂದನೂ ಇಲ್ಲಿ ಬರ್ತಾ ಇದ್ವಿ. ನೀವು ಹೊಸದಾಗ ಏನಿಲ್ಲ, ಇಲ್ಲಿ ಕಟ್ಟಿದ ಮೊದಲಿನಿಂದನೂ ನಾವು ಬರ್ತಾ ಇದ್ವಿ. ನಮ್ಮ ಹೆಸರು ರಾಜೇಶ್ ಅಂತ. ಐವರಲ್ಲಿ ಮಜ್ರಾ ಗಂಗಾಪುರ ಗ್ರಾಮದಲ್ಲಿ ನೆಲೆಸಿರುವ ಬೇತಾಳ ಪೀಠ 108 ಅಡಿ ಸ್ವಾಮಿಯವರು, ಅದೇ ರೀತಿ ನಮ್ಮ ತಾಯಿಯಾದ ಭದ್ರಕಾಳಿ ಅಮ್ಮನವರು, ನಮ್ಮ ಇಲ್ಲಿ ಧರ್ಮಕರ್ತರಾದ ನಮ್ಮ ಅಗೋರಿ ಚಂದ್ರಸ್ವಾಮಿ ಅವರು. ಇಲ್ಲಿ ವಿಶೇಷವಾಗಿ ಪ್ರತಿ ನಿತ್ಯ ಪೂಜೆಗಳು ನಡೆಯುತ್ತೆ. ಅದೇ ವಿಶೇಷ ಪೂಜೆ ಅಂದ್ರೆ ಅಮಾವಾಸ್ಯೆ ಮತ್ತು ಶುಕ್ರವಾರ ತುಂಬಾ ಅದ್ದೂರಿಯಾಗಿ ಎಲ್ಲರಿಗೂ ಅನ್ನದಾನ ಪ್ರಸಾದ ಇರತ್ತೆ. 100ರಿಂದ 200 ಜನ, ಎಷ್ಟು ಜನನ ಬರ್ಲಿ ಅವರು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಅದೇ ರೀತಿ ಏನ್ ಪ್ರಾಬ್ಲಮ್ ಇಲ್ಲಿ ಬಂದು ಇಲ್ಲಿ ಸ್ವಾಮಿಯವ್ರ ಹತ್ರ ಬಂದು ಅವರು ಪರಿಹಾರಗಳು ಮಾಡ್ಕೊಂಡು ಮಕ್ಕಳಾದವ್ರಿಗೆ ಮಕ್ಕಳಾಗಿದ್ದಾರೆ. ಮತ್ತೆ ಅದೇ ರೀತಿ ಅವ್ರಿಗೆ ಏನನ್ನ ಲ್ಯಾಂಡ್ ಸಮಸ್ಯೆ, ಮತ್ತೆ ಇದು ಕುಡುಕರೆಲ್ಲ ಬರ್ತಾರಲ್ಲ, ಅವರೆಲ್ಲ ಎಣ್ಣೆ ಎಲ್ಲ ಕುಡಿತಾರಲ್ಲ, ಅವ್ರು ಬಂದಿಲ್ಲ ಅಂತರ ಕಟ್ಕೊಂಡು ಹೋದ್ರೆ, ಅವರು ಜಾಸ್ತಿ ಜನ ಬಂದು ಇಲ್ಲಿ ಅಮ್ಮನ ಹತ್ರ ಕಂಕಣ ಕಟ್ಸ್ಕೊಂಡು ಹೋದ್ಮೇಲೆ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿಗಳು ಚೆನ್ನಾಗಿ ನೋಡ್ಕೊಂಡು ಅವ್ರ ಸಂಸಾರಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇಜನ್ ಈ ಕಡೆ ನಮ್ಮ ತಮಿಳ್ನಾಡಿಂದ ಬರ್ತಾರೆ, ಅದೇ ರೀತಿ ಕೇರಳದಿಂದ ಬರ್ತಾರೆ, ಈ ಕಡೆ ಆಂಧ್ರ ಅವರು ಮದನಪಲ್ಲಿ, ಪುಂಗನೂರು, ಮತ್ತೆ ಇವರು ಚಿತ್ತೂರು, ಹಲವಾರು ಕಡೆಗಳಿಂದ ಈ ಅಮ್ಮನವರ ಹತ್ರ ಬಂದು ಇಲ್ಲಿ ಬೇತಾಳ ಸ್ವಾಮಿ ಹತ್ರ ಬಂದ್ಬಿಟ್ಟು 9 ರೌಂಡ್ ಹಾಕೊಂಡು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಅಮ್ಮನ ಹತ್ರ ಸ್ವಾಮಿಗಳ ಹತ್ರ ಮಾತಾಡ್ಕೊಂಡು ಅವ್ರು ಏನು ಪರಿಹಾರ ಹೇಳ್ದಾರೋ ಆ ತರ ಎಲ್ಲ ಮಾಡ್ಕೊಂಡೋದ್ರೆ ತುಂಬಾ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಂಚೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಕೋರ್ಕೊಂತ. ಲೊಕೇಶನ್ ಬಂದು ಕ್ಯಾಸಂಬಳ್ಳಿ ಹೋಬಳಿ, ಕೆಜಿಎಫ್ ತಾಲೂಕು. ನಿಯರ್ ಬೈ ಬಂದ್ಬಿಟ್ಟು ರಾಜಪೇಟೆ ರೋಡ್ ಟು ಕ್ಯಾಸಂಬಳ್ಳಿ ಮೈನ್ ರೋಡ್ ಇಂದ ಸ್ವಲ್ಪ ಬಲಗಡೆ ಬಂದ್ರೆ ಕಂಗಾಂಡ್ಲಲ್ಲಿ ಐವರಲ್ಲಿ ಹಂಗೆ ಮಜ್ರಾ ಗಂಗಾಪುರ ರೋಡ್ ಅಲ್ಲಿ, ಮೈನ್ ರೋಡ್ ಅಲ್ಲಿ ದೇವಸ್ಥಾನ ಲೊಕೇಶನ್ ಆಗಿರತ್ತೆ.
ಈ ಕಡೆಯಿಂದ ರಾಜ್ಪೇಟ್ ರೋಡ್ ಇಂದನೂ ಬರ್ಬೋದು, ಈ ಕಡೆ ಬೇತ್ಮಂಗಲಿಂದ ಬರ್ಬೋದು, ವಿಕೋಟದಿಂದ ಬರ್ಬೋದು. ಇದು ಎಲ್ಲದಕ್ಕೂ ಸೆಂಟರ್ ಆಗಿರತ್ತೆ. ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬಂದು ಇಲ್ಲಿಗೆ ಅಮ್ಮನವ್ರ ಸೇವೆ ಮಾಡ್ಕೊಂಡು ಹೋಗ್ಬೋದು.